ಹಾಯ್ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಮತ್ತೆ ನಾನು ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ 2025-26ರ ಮಾದರಿ ಪ್ರಶ್ನೆ ಪತ್ರಿಕೆ 1 ಅದರಲ್ಲಿನ 1 ಅಂಕದ ಪ್ರಶ್ನೆಗಳು. ಆಲ್ರೆಡಿ ವಿದ್ಯಾರ್ಥಿಗಳು ಈ ಪ್ರಶ್ನೆ ಪತ್ರಿಕೆ 1 ರಿಂದ 8 ಪ್ರಶ್ನೆಗಳನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಬಿಡಿಸಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ವೆರಿ ಶಾರ್ಟ್ ಆನ್ಸರ್ಸ್, ಸಂಕ್ಷಿಪ್ತ ಉತ್ತರಗಳು, ಅಂದ್ರೆ ಪ್ರಶ್ನೆ ಸಂಖ್ಯೆ 9 ರಿಂದ 16ರವರೆಗಿನ ಸಂಖ್ಯೆಗಳನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ಬಿಡಿಸೋಣ. ವಿದ್ಯಾರ್ಥಿಗಳು ಪ್ರತಿಯೊಂದು ವಿಡಿಯೋನ ನಾನು ಏನು ಮಾಡ್ತಪ್ಪ, ಪ್ರತಿ ಪ್ರಶ್ನೆಗೂ ವಿವರವಾಗಿ ಬಿಡಿಸ್ತಾ ಹೋದನು. ಕೇವಲ ಆ ಪ್ರಶ್ನೆಗೆ ಮಾತ್ರ ಉತ್ತರವಲ್ಲ, ಅದೇ ಮಾದರಿಯಲ್ಲಿ ಬೇರೆ ಪ್ರಶ್ನೆಯನ್ನು ಕೂಡ ಆ ಅಭ್ಯಾಸದಿಂದ ಬಿಡಿಸಿದ್ರು ಕೂಡ ನಿಮ್ಗೆ ಬಿಡಿಸಾಕ್ ಬರಬೇಕು. ಆ ಒಂದು ಪ್ರಶ್ನೆಯನ್ನ ನೀವು ಸೊಲ್ಯೂಷನ್ ಅನ್ನ ನೀವು ನೋಡಿದ್ದೆ ಆದ್ರೆ ಮತ್ತೆ ನೀವು ಎಲ್ಲಿ ಆ ಪ್ರಶ್ನೆಗೆ ಸೊಲ್ಯೂಷನ್ ನೋಡುವ ಅವಶ್ಯಕತೆ ಬರೋದಿಲ್ಲ. ಅಗದಿ ಕ್ಲಿಯರ್ ಆಗಿ ಬಿಡಿಸಿರ್ತೀನಿ. ಓಕೆ ವಿದ್ಯಾರ್ಥಿಗಳು, ಇವಾಗ ನಾವು ಪ್ರಶ್ನೆ ಸಂಖ್ಯೆ 19 ಬಿಡಿಸೋಣ. ವಿದ್ಯಾರ್ಥಿಗಳು, ಆಲ್ರೆಡಿ ನಾನು ನಿಮ್ಗೆ ಹೇಳಿನಿ, ಈ ವರ್ಷ ಪಾಸ್ ಆಗುವುದು ಕಷ್ಟ ಇಲ್ಲ, ಬಹಳಷ್ಟು ಸುಲಭ ಐತಿ. ಯಾಕಪ್ಪ ಅಂದ್ರೆ ನಿಮ್ಮ ಶಿಕ್ಷಕರು 20 ಅಂಕಗಳನ್ನು ಕೊಟ್ಟಿರ್ತಾರ, ನೀವು 13 ಅಂಕಗಳನ್ನ ಸ್ಕೋರ್ ಮಾಡಿದ್ರೆ ಸಾಕು, ಗಣಿತವನ್ನ ಪಾಸ್ ಆಗ್ತೀರಾ. ಓಕೆ ವಿದ್ಯಾರ್ಥಿಗಳೇ, ಅದರಲ್ಲಿ ಕೆಲವೊಂದು ಏನಪ್ಪಾ ನಮ್ಗೆ ನೇರವಾಗಿ ಸೂತ್ರಗಳೇ ಇರ್ತಾವು, ಇನ್ನು ಕೆಲವು ಏನಪ್ಪಾ ಅಂದ್ರ ಸಮಸ್ಯೆಗಳು ಇರ್ತಾವು. ಇವಾಗ ಪ್ರಶ್ನೆ ಸಂಖ್ಯೆ ಮುಖ್ಯ ಪ್ರಶ್ನೆ 2, ಅದರಲ್ಲಿನ ಉಪ ಪ್ರಶ್ನೆ 9. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 2 ಚರಾಕ್ಷರವುಳ್ಳ. ಇನ್ನು 9ನೇ ಪ್ರಶ್ನೆ ನೋಡ್ರಿ, ಇಲ್ಲಿ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಸ್ಥಿರ ಜೋಡಿಯಾಗಿದ್ದರೆ ಅವು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತವೆ? ಆ ಜೋಡಿ ಏನಪ್ಪಾ ಅಂದ್ರ ಅಸ್ಥಿರ ಅದಾವ. 2 ನಕ್ಷೆಗಳು ಎಂತಾವದಪ್ಪ ಅಂದ್ರ ಅಸ್ಥಿರ. ಮೊಟ್ಟ ಮೊದಲನೇದಾಗಿ ನಿಮಗ ಇದನ್ನ ಈ ಪ್ರಶ್ನೆಗೆ ಉತ್ತರ ಬರೀಬೇಕಾಗಿತ್ತಂದ್ರ ಇದ್ರ ಅರ್ಥ ನಿಮ್ಗೆ ಗೊತ್ತಿರಬೇಕು. ಸ್ಥಿರ ಅಂದ್ರೆ ಏನು, ಅಸ್ಥಿರ ಅಂದ್ರೆ ಏನು, ಯಾವಾಗ ಸ್ಥಿರ ಇರ್ತೈತಿ, ಯಾವಾಗ ಅಸ್ಥಿರ ಇರ್ತೈತಿ. ವಿದ್ಯಾರ್ಥಿಗಳೇ, ಅಲ್ಲಿ ಈಗ ಪ್ರಶ್ನೆಗಳು ಈ 2 ಚರಾಕ್ಷರ ಸಮೀಕರಣಗಳು ಅವು ಪರಿಹಾರಗಳನ್ನು ಹೊಂದಿದ್ದರೆ ನಾವು ಅವಕ್ಕೆ ಏನ್ ಕರಿತೀವಿ, ಸ್ಥಿರವಾದ ಜೋಡಿ ಅಂತ ಕರಿತೀವಿ. ಅವು ಪರಿಹಾರ ಹೊಂದಿಲ್ಲ ಅಂದ್ರ ಅವು ಏನಾಗ್ತಾವಪ್ಪ ಅಂದ್ರ ಅಸ್ಥಿರ ಜೋಡಿ ಅಂತ ಆಗ್ತಾವ. ಈಗ ನಿಮಗ ಅವ್ರು ಆಲ್ರೆಡಿ ಅಸ್ಥಿರ ಅಂತ ಕೊಟ್ಟಿದ್ದಾರಂದ್ರ ಅವು ಪರಿಹಾರ ಹೊಂದಿರಬಾರ್ದು. ಹಾಗಾಗಿ ಅವು ಯಾವುದೇ ರೀತಿಯ ಪರಿಹಾರವನ್ನು ಹೊಂದಿರುವುದಿಲ್ಲ. ನಿಮ್ಗೆ ಆಲ್ರೆಡಿ ನೋಡ್ರಪ್ಪ, 3 ರೀತಿ ಸಂಬಂಧಗಳು ಅದಾವ. ಒಂದೇನಪ್ಪಾ ಅಂದ್ರ A1/A2 is not equal to B1/B2 is not equal to C1/C2. ಇದು ಒಂದು ಕಂಡೀಷನ್. ಇನ್ನೂ ಒಂದು ಕಂಡೀಷನ್ A1/A2, ಈ 3 ಸಮ ಇಲ್ಲ, ಈಗ 3 ಸಮ ಇದ್ದಿದ್ದು ಒಂದದು. A1/A2 B1/B2 ಈಕ್ವಲ್ ಟು C1/C2, ಇವು 3 ಸಮ. ಈಗ ನೋಡ್ರಪ್ಪ, ಇವು 3 ಅಸಮ ಇದ್ರ ಅದು ಒಂದು ಪರಿಹಾರವನ್ನು ಹೊಂದಿರ್ತೈತಿ, ಅಥವಾ ಅನನ್ಯ ಪರಿಹಾರ ಅಂತ ಕರಿತೀವಿ ನಾವು. 3 ಅಸಮ, 3 ಏನಪ್ಪಾ ಅಂದ್ರ 3 ಅಸಮ ಇದ್ದಾಗ ಒಂದು ಪರಿಹಾರ, 3 ಸಮವಾಗಿದ್ದಾಗ, 3 ಅನುಪಾತಗಳು ಸಮವಾಗಿದ್ದಾಗ ಆ ಜೋಡಿಗಳು ಅನೇಕ ಅಥವಾ ಅಪರಿಮಿತ ಅಸಂಖ್ಯಾತ ಪರಿಹಾರಗಳನ್ನು ಹೊಂದಿರುತ್ತವೆ. ಅಪರಿಮಿತ ಪರಿಹಾರ. ಹಾಗಾಗಿ ನಾವು ಇದಕ್ಕೆ ಏನು ಕರಿತೀವಪ್ಪ ಅಂದ್ರ ಈ ತರ ಸಂಬಂಧವನ್ನು ಹೊಂದಿರತಕ್ಕಂತ ಸಮೀಕರಣಗಳ ಜೋಡಿಗಳು, ರೇಖಾತ್ಮಕ ಸಮೀಕರಣಗಳು ಏನದವಲ್ಲ, ಈ ತೀರಿ ಅನುಪಾತವನ್ನು ಹೊಂದಿದ್ರ ಅವಕ ಸ್ಥಿರ ಜೋಡಿ ಅಂತ ಕರಿತೀವಿ ನಾವು. ಏನ್ ಕರಿತೀವಿ, ಸ್ಥಿರವಾದಂತ ಜೋಡಿಗಳು. ಇನ್ನ 3ನೇ ಕಂಡೀಷನ್ ಏನ್ ಬರ್ತಿತ್ತಪ್ಪ ಅಂದ್ರ ಅಲ್ಲಿ A1/A2 ಈಕ್ವಲ್ ಟು B1/B2. ಮೊದಲ 2 ಅನುಪಾತ ಸಮ ಇರ್ತಾವು, 3ನೇ ಅನುಪಾತ ಸಮ ಇರಂಗಿಲ್ಲ. ಈ ತರ ಇದ್ರ ಅವುಗಳ ನಕ್ಷೆ ಸಮಾಂತರವಾಗಿ ಬರ್ತೈತಿ. ಆ ಅಂತ ಜೋಡಿಗಳು ನಾವೇನಂತ ಕರಿತೀವಿ, ಅಸ್ಥಿರ ಜೋಡಿಗಳು ಅಂತ ಕರಿತೀವಿ. ಇವು ಏನಪ್ಪಾ ಅಂದ್ರ ಯಾವುದೇ ರೀತಿ ಸಾಮಾನ್ಯ ಪರಿಹಾರವನ್ನು ಹೊಂದಿರುವುದಿಲ್ಲ. ಹಾಗಾಗಿ ನಿಮ್ಮ ಉತ್ತರ ಏನಿರ್ಬೇಕಪ್ಪ, ಅಸ್ಥಿರ ಜೋಡಿ ಆಗಿದ್ದಾರೆ ಅಂದ್ರೆ ಇಲ್ಲಿ ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತವೆ? ಯಾವುದೇ ಪರಿಹಾರಗಳನ್ನು ಹೊಂದಿರುವುದಿಲ್ಲ, ಯಾವುದೇ ಸಾಮಾನ್ಯ ಪರಿಹಾರಗಳನ್ನು ಹೊಂದಿರುವುದಿಲ್ಲ. ಇದು ನಿಮ್ಮ ಉತ್ತರ. ವಿದ್ಯಾರ್ಥಿಗಳು, ಈ ಪ್ರಶ್ನೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಲ್ಲಿ ಏನಾದ್ರೂ ಮತ್ತೆ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಬರೀಬಹುದು. ನಾನು ವಿವರಣೆ ನಿಮ್ಗೆ ಅರ್ಥ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ಇನ್ನು ಏನಾದ್ರೂ ಹೆಚ್ಚಿಗೆ ಬೇಕಾಗಿತ್ತು ಕೂಡ ನೀವು ಬರೀಬಹುದು. ಇನ್ನ ಪ್ರಶ್ನೆ ಸಂಖ್ಯೆ 10, ಇದನ್ನ ಕೆಲವೊಂದ್ಸಲ 2 ಅಂಕ ಕೂಡ ಕೇಳ್ತಾನ, ಬಹಳಷ್ಟು ಸಲ ಕೇಳ್ಯಾನ ಕೂಡ. ವಿದ್ಯಾರ್ಥಿಗಳೇ, ಈ ತರ ಪ್ರಶ್ನೆ ಬಂದಿತ್ತಂದ್ರೆ ಅದು ನೀವು ಒಂದು ತ್ರಿಭುಜ ಕೊಟ್ಟು ಅಲ್ಲಿ ಒಂದು ಬಾಹು
ಒಂದು ಬಾಹುವಿಗೆ ಯಾವುದಾದ್ರೂ ಒಂದು ರೇಖೆ ಸಮಾಂತರವಾಗಿತ್ತಂದ್ರ ಅಲ್ಲಿ ಥೇಲ್ಸ್ ಪ್ರಮೇಯನ ನೀವು ಉಪಯೋಗಿಸಬಹುದು. ಇಲ್ಲಿ ನೋಡ್ರಿ, ಈ ತ್ರಿಭುಜದಲ್ಲಿ ಡಿಇ ಸಮಾಂತರ BC ಇವೆರಡು ಸಮಾಂತರ ಅದಾವ. ಮತ್ತೆ ಇಲ್ಲಿ AD ಯ ಬೆಲೆ ಎಷ್ಟಪ್ಪ ಅಂದ್ರ ಇದು AD ಯ ಬೆಲೆ ಎಷ್ಟದ 2 ಸೆಂಟಿಮೀಟರ್ ಅದ. ಇದು BD ಯ ಬೆಲೆ ಈ ಭಾಗ 6 ಸೆಂಟಿಮೀಟರ್ ಅದ. ನಮಗ್ ಕೇಳಿರೋದು ಯಾವಪ್ಪ? DE ಮತ್ತು BC. ಥೇಲ್ಸ್ ನ ಪ್ರಮೇಯ ಏನ್ ಹೇಳ್ತದಪ್ಪ? ಜಸ್ಟ್ ಥೇಲ್ಸ್ ಪ್ರಮೇಯ ಗೊತ್ತದ ನಿಮ್ಗ. ಏನ್ ಹೇಳ್ತಿತ್ತು? AD ತ್ರಿಭುಜದ ಯಾವುದೇ ಒಂದು ಭಾವಕ್ಕೆ ಸಮಾಂತರವಾಗಿ ಒಂದು ಎಳೆದ ರೇಖೆಯು ಅದು ಉಳಿದೆರಡು ಭಾವಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಅದರ ಅರ್ಥ ಏನಾಯ್ತಪ್ಪ ಅಂದ್ರೆ ಈಗ AD ಅಪಾನ್ BD ಈಕ್ವಲ್ ಟು ಈಚೆ ಕಡೆಪ್ಪ ನೀವು ಈ ತರ ತಗೊಂಡಿದ್ರೆ ಅದನ್ನು AE ಅಪಾನ್ EC. ನಮಗಿವಾಗ AE ಅಪಾನ್ EC ಕೇಳಿದ್ರೆ ನಾವು ನೇರವಾಗಿ ಬೆಲೆ ಹಾಕಿ ಮಾಡ್ಬಿಡ್ತಿದ್ದೀವಿ. ನಮಗಾದ್ರ ಇದನ್ನ ಕೇಳಿಲ್ಲ. ಆದ್ರೂ ಬಹಳಷ್ಟು ಸಲ ಈ ತರ ಪ್ರಶ್ನೆನು ಕೇಳ್ತಾನ. ನಮಗ್ ಬೇಕಾಗಿರೋದು AE EC ಅಲ್ಲ, ನಮಗ್ ಬೇಕಾಗಿರೋದು DE ಮತ್ತು BC. ಥೇಲ್ಸ್ ನ ಪ್ರಮೇಯ ಇಷ್ಟ ಹೇಳ್ತೈತಿ. ಆದ್ರೆ ಈ ತರ ಇವೆರಡು ಬೇಕಾಗಿತ್ತು ಅಂದ್ರ ಅದು ನಾವು ಥೇಲ್ಸ್ ನ ಉಪ ಪ್ರಮೇಯ ಅಂತ ಬರ್ತೈತಿ. ಅದನ್ನ ನಾವಿಲ್ಲಿ ಬಳಸ್ಕೋಬೇಕು. ಅಂದ್ರೆ ಉಪ ಪ್ರಮೇಯ ಏನ್ ಹೇಳ್ತೈತಪ್ಪ ಅಂದ್ರ ತ್ರಿಭುಜದಲ್ಲಿ ಯಾವುದೇ ಒಂದು ಭಾವಕ್ಕೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳೆದಾಗ ಅಲ್ಲಿ ಇನ್ನೂ ಒಂದು ತ್ರಿಭುಜ ಉಂಟಾಗ್ತೈತಿ. ಆ ತ್ರಿಭುಜದ ಬಾಹುಗಳು ಮತ್ತು ದತ್ತ ತ್ರಿಭುಜದ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತವೆ ಅಂತ ಆ ಥೇಲ್ಸ್ ನ ಉಪ ಪ್ರಮೇಯ ಹೇಳ್ತೈತಿ. ಹಾಗಾದ್ರೆ ಇಲ್ಲಿ ಮೊದಲು ಇರ್ತಕ್ಕಂಥ ತ್ರಿಭುಜ ಯಾವ್ದಪ್ಪ ಅಂತ ಕೇಳಿದ್ರ ABC. ಈಗ ನಾವು ಈ ಡಿ ಸಮಾಂತರವನ್ನು ಎಳೆದಾಗ ಇಲ್ಲಿ ನಾವು ತ್ರಿಭುಜ ಉಂಟಾಯ್ತು ಅದಪ್ಪ ADE. ಹಾಗಾಗಿ ಈ ತ್ರಿಭುಜದ ಬಾಹುಗಳು ಮತ್ತು ದತ್ತ ತ್ರಿಭುಜ ಅಂದ್ರೆ ಇವಾಗ ಏನಾಗ್ಬೇಕಪ್ಪ ನಿಮ್ದ ತ್ರಿಭುಜ ABC ಬಾಹು ಮತ್ತು ತ್ರಿಭುಜ AD ಬಾಹುಗಳ ಅನುಪಾತವನ್ನು ಬರ್ಕೋಬೇಕು. ನಮ್ಗೆ ಏನಪ್ಪಾ DE ಫಸ್ಟ್ ಬರ್ಕೋಬೇಕು. ಹಾಗಾಗಿ ನಾನೇನ್ ಮಾಡ್ತೀನಿ ಇಲ್ಲಿ ಚಿಕ್ಕ ತ್ರಿಭುಜ AD ಅಪಾನ್ ನೋಡ್ರಿ AD ಚಿಕ್ಕ ತ್ರಿಭುಜ ಬಾಹು ಇದಕ್ಕೆ ಅನುರೂಪವಾದಂತ ದೊಡ್ಡ ತ್ರಿಭುಜ ಬಾಹು ಯಾವ್ದಪ್ಪ ಅಂದ್ರೆ ಇದು AB. ಈ ತರ ಬರ್ಕೋಬೇಕು. ನಾವು ಒಂದು ಜೊತೆ ಬರ್ದೆ. ಇನ್ನು ಇದೇ ರೀತಿ ಇಲ್ಲಿ ಇನ್ನೂ ಎರಡು ಜೊತೆ ಅದಾವ. ಇನ್ನ ಒಂದು ಯಾವಪ್ಪ ಒಂದು AE ಅಪಾನ್ AC. ಆದ್ರೆ ನಮ್ಗಿದು ಅವಶ್ಯಕತೆ ಇಲ್ಲ, ಬಿಟ್ಬಿಡ್ರಿ. ನಮಗ ಕೊಟ್ಟಿದ್ದನ್ನ ಒಂದು ಜೊತೆ ಬೇಕು ಮತ್ತ ಕೇಳಿದ್ದನ್ನ ಅದನ್ನೊಂದ ಬರ್ಕೋಬೇಕು. ಇವಾಗ DE ಬೇಕಾಗಿತ್ತು ನಮ್ಗೆ. DE ಅಪಾನ್ ಇದಕ್ಕೆ ಅನುರೂಪ ಯಾವ್ದಪ್ಪ BC. ಇವಾಗ ನಿಮಗ್ ಗೊತ್ತಿದ್ದಂತ ಬೆಲೆಗಳನ್ನ ಹಾಕ್ಬಿಟ್ರಿ. ನಮಗೆ AD ಯ ಬೆಲೆ ಗೊತ್ತದ ಎಷ್ಟಪ್ಪ 2 ಸೆಂಟಿಮೀಟರ್. ಅದೇ ತರ BD ಬೆಲೆ ಗೊತ್ತದ. ಈಗ ಕೆಲವೊಬ್ರು ಏನ್ ಮಾಡ್ತಾರ ಇಲ್ಲಿ AB ಇದ್ದಲ್ಲಿ 6 ಹಾಕ್ಬಿಡ್ತಾರ. ತಪ್ಪದು. ನಮಗ್ AB ಅಂದ್ರೆ ಎಷ್ಟಪ್ಪ? AB ಅಂದ್ರೆ A ದಿಂದ B ವರೆಗೆ. ಇಲ್ಲಿ AD 2 ಮತ್ತು ಇದು BD 6 ಅದ. ಇವೆರಡು ಸೇರಿದಾಗ ಏನಾಗ್ತದಪ್ಪ ಅಂದ್ರ ನಮ್ದ AB ಆಗ್ತದ. 2 + 6 ಎಷ್ಟಾಯ್ತಪ್ಪ ಅಂದ್ರ 8 ಆಗ್ಬಿಡ್ತು. ಇದು ಮತ್ತೆ ಸೇಮ DE ಅಪಾನ್ BC. ಇದು 2 ಒಂದ್ಲೇ 2 2 2 4. ಅಂಶ ಮತ್ತು ಛೇದದಲ್ಲಿ ಸಾಮಾನ್ಯ ಅನುಪಾತ ಇದ್ರ ಅದನ್ನ ನೀವು ತೆಗೆದು ಹಾಕ್ಬೇಕು. ಇವಾಗ ಉಳಿತೆ ನೋಡ್ರಿ DE ಮ್ಯಾಲಿದ್ ಫಸ್ಟ್ ಬರ್ರಿ ಅನುಪಾತ BC ಈಕ್ವಲ್ ಟು ಎಲ್ಪ ಇಲ್ಲಿ 1:4. ಇದಿಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮಗ ಇದು 1 ಅಂಕನಾಗ ಐತಿ. 1 ಅಂಕ. ಇದನ್ನು 2 ಅಂಕಕ್ಕೂ ಬಹಳಷ್ಟು ಸಲ ಕೇಳ್ತಾನೆ. 1 ಅಂಕ ಕೇಳಿದಾಗ ನೀವು ಇಷ್ಟೆಲ್ಲ ಡಿಟೇಲ್ ಆಗಿ ಮಾಡೋ ಅವಶ್ಯಕತೆ ಇಲ್ಲ. ಕೆಲವೊಂದು ಶಾರ್ಟ್ ಕಟ್ ಸ್ಟೆಪ್ಸ್ ಅನ್ನು ಕೂಡ ನೀವು ಬಳಸಬಹುದು. ಓಕೆ ವಿದ್ಯಾರ್ಥಿಗಳೇ, ಇವಾಗ 11ನೇ ಪ್ರಶ್ನೆಯನ್ನ ಬಿಡಿಸೋಣ. ಒಂದು ಸಿಲಿಂಡರ್ನ ಪಾದದ ಪರಿಧಿಯು 10 ಸೆಂಟಿಮೀಟರ್. ಸಿಲಿಂಡರ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತದ. ಒಂದು ಸಿಲಿಂಡರ್ ಇದು ಪಾದದ ಯಾವಪ್ಪ ವೃತ್ತಾಕಾರ ಇರ್ತೈತಿ. ಸಿಲಿಂಡರ್ ಪಾದ ಮತ್ತು ಮ್ಯಾಲಿಂದ ಅದು ಏನಪ್ಪಾ ಎರಡೂ ವೃತ್ತಾಕಾರ ಇರ್ತಾವ. ಹಾಗಾಗಿ ಸಿಲಿಂಡರ್ನ ಪಾದಕ್ಕೆ ನಾವು ಸಂಕೇತ ಏನ್ ತಗೋತೀವಪ್ಪ ಅಂದ್ರೆ ಸರ್ಕಂಫರೆನ್ಸ್ ಅಂತ ಕರಿತೀವಿ. ಅದ್ರ ಪರಿಧಿ ಸರ್ಕಂಫರೆನ್ಸ್ ಪರಿಧಿ ಎಷ್ಟಪ್ಪ ಅಂದ್ರೆ ಅದ್ರ ಸೂತ್ರ 2πr. ಅದು ಎಷ್ಟೈತಪ್ಪ ಅಂದ್ರ 10 ಸೆಂಟಿಮೀಟರ್ ಅದ. ಮತ್ತೆ ಈ ಸಿಲಿಂಡರ್ನ ಎತ್ತರ ಇದುಪ್ಪ ಈ ಎತ್ತರ H ಕೊಟ್ಟಾನ. H ಎಷ್ಟೈತಪ್ಪ ಅಂದ್ರ ಅದು 25 ಸೆಂಟಿಮೀಟರ್ ಐತಿ. 25 ಸೆಂಟಿಮೀಟರ್. ನಮಗೇನ್ ಕೇಳ್ತಾನಪ್ಪ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕೇಳ್ತಾನ. ಅದ್ರ ಸೂತ್ರ ಏನಪ್ಪ ಅಂದ್ರ 2πrh. ನೋಡ್ರಿ ಎಷ್ಟು ಸುಲಭವಾದ.
ಈಗ 2πr ಆಲ್ರೆಡಿ ಪರಿಧಿ ಕೊಟ್ಟಾನ ಎಷ್ಟಪ್ಪ ಅಂದ್ರೆ 10 ಅದ. ಎತ್ತರ h ಎಷ್ಟಪ್ಪ ಅಂದ್ರೆ 25 ಸೆಂಟಿಮೀಟರ್ ಅದ. ಹಾಗಾಗಿ ಸಿಲಿಂಡರ್ ಪಾಸ್ 25 ಹತ್ಲೆ 250 ಇದು ವಿಸ್ತೀರ್ಣ ಅದ. ಹಾಗಾಗಿ ನಾವೇನ್ ಮಾಡ್ತೀವಪ್ಪ ಅಂದ್ರ ಚದರ್ ಸೆಂಟಿಮೀಟರ್ ಅಂತ ಬರಿತೀವಿ. ನೋಡ್ರಿ ವಿದ್ಯಾರ್ಥಿಗಳು, ಇದನ್ನ 2 ಮಾರ್ಕ್ಸ್ಗೂ ಕೇಳ್ಬೋದು, 1 ಅಂಕಕ್ಕೂ ಕೂಡ ಕೇಳ್ಬೋದು. ಇದನ್ನ ಕೆಲವೊಂದ್ಸಲ ಮಲ್ಟಿಪಲ್ ಚಾಯ್ಸ್ನಾಗ ಕೂಡ ಕೇಳ್ಬೋದು. ಇನ್ನ ಇದಾಯ್ತು. ಇನ್ನು ಇದು ಒಂಥರ ಅಗ್ದಿ ಸುಲಭವಾದಂತ ಪ್ರಶ್ನೆ, ಸಂಭವನೀಯತೆಗೆ ಸಂಬಂಧಪಟ್ಟಂಗ. ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ನ ಬೆಲೆ ಎಷ್ಟು ಅದಕ್ಕೆ ಇವೇನಪ್ಪಾ ಅಂದ್ರ ಈ ಒಂದಕ್ಕೊಂದು ಪೂರಕ ಇರ್ತಾವು. ಹಾಗಾಗಿ ಇದ್ರ ಸುಲಭವಾಗಿ ನೀವು ಹೇಳ್ಬೋದು ಇದ್ರ ಬೆಲೆ ಎಷ್ಟಪ್ಪ ಅಂತ ಕೇಳಿದ್ರ 1. ಇದ್ರ ಮ್ಯಾಲ ನೀವು ಬಹಳಷ್ಟು ಬೇರೆ ರೀತಿ ಪ್ರಶ್ನೆ ಕೊಡ್ತಾನ. ಇವು ಎರಡರಾಗು ಒಂದು ಬೇರೆ ಬೆಲೆ ಕೊಡ್ತಾನ ಸಂಭವನೀಯತೆ, ಇನ್ನೊಂದನ್ನ ಕೇಳ್ತಾನ. ಉದಾಹರಣೆಗೆ ಹೆಂಗಪ್ಪ ಅಂದ್ರ ಇದು ಒಂದಕ್ಕಿಂತ ಹೆಚ್ಚಿಗೆ ಬರಂಗಿಲ್ಲ. ಇವು ಎರಡು ಏನಪ್ಪಾ ಅಂದ್ರ ಕೂಡ್ಸಿದ್ರೆ ಒಂದೇ ಬರಬೇಕು. ಉದಾಹರಣೆಗೆ ಪಿ ಆಫ್ ಪಿ ಅನ್ನೋದು ಏನಪ್ಪಾ ಅಂದ್ರ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಮ್ಯಾಚ್ ನಡೀತಿದ್ರು. ಇಲ್ಲಿ ಇಂಡಿಯಾ ಗೆಲ್ಲುವ ಸಂಭವನೀಯತೆ 95% ಐತೈತಿ. ಹಾಗಾಗಿ ಸೋಲುವ ಸಂಭವನೀಯತೆ ಎಷ್ಟು ಅಂತ ಕೇಳಿದಾಗ ಇದು ಬರ್ತೈತಿ. ಅವಾಗ ನೀವೇನ್ ಮಾಡಪ್ಪ, ಇದು 100% ತಗೋಬಹುದು. ಇಲ್ಲ ನೀವು ಇದನ್ನ ಪಾಯಿಂಟ್ ಡೆಸಿಮಲ್ದಾಗ ಕೂಡ ತಗೋಬಹುದು. ಇಲ್ಲಿ ಈಗ 5% ಅಂತ ಹೇಳ್ಬೋದು. ಯಾಕಂದ್ರೆ ಸಂಭವನೀಯತೆ ನಾವು ಪರ್ಸೆಂಟೇಜ್ ಆಗಿ ಹೇಳಿದಾಗ 100ಕ್ಕಿಂತ ಹೆಚ್ಚಿರಂಗಿಲ್ಲ, 100 ಇರ್ತೈತಿ. ಇವಾಗ ಇಲ್ಲಿ ನಮ್ಗೆ ಕೆಲವೊಂದ್ಸಲ ಏನ್ ಮಾಡ್ತಾರಪ್ಪ ಅಂದ್ರ ಪಾಯಿಂಟ್ನ್ಯಾಗ ಕೊಟ್ಟಿರ್ತಾನ. ಈಗ ಇಂಡಿಯಾ ಗೆಲ್ಲುವ ಸಂಭವನೀಯತೆ ಎಷ್ಟಪ್ಪ ಅಂದ್ರ 0.95 ಅಂದ್ರ ಪಿ ಆಫ್ ಇ. ಈಗ ಪಿ ಆಫ್ ಇ ಬಾರ್ನ ಬೆಲೆ ಕೇಳ್ತಾನ. ಅವಾಗ ನೀವೇನ್ ಮಾಡ್ಬೇಕಪ್ಪ ಅಂದ್ರ ಪಿ ಆಫ್ ಇ ಬಾರ್ ಈ 1 ಕಳಿಬೇಕು. ಅಂದ್ರೆ 2 ಕೂಡಿಸಿದ್ರೆ 1 ಆಗ್ಬೇಕು. ಅಂದ್ರೆ ಇದು ಪಿ ಆಫ್ ಇ ನ ಬೆಲೆ 0.95 ಆದಾಗ ಪಿ ಆಫ್ ಇ ಬಾರ್ನ ಬೆಲೆ ಎಷ್ಟು ಅಂತ ಕೇಳಿದಾಗ ನೋಡ್ರಿ ಅದು ಏನಾಗ್ಬಿಡುತ್ತಪ್ಪ ಅಂದ್ರ ಪಿ ಆಫ್ ಇ ಬಾರ್. ಬಹಳಷ್ಟು ಸಲ ಈ ಪ್ರಶ್ನೆ ಕೇಳೋಣ 0.05. ಕೆಲವೊಬ್ರು ಇಲ್ಲಿ 0.5 ಅಂತ ಬರೀತಾರ, ತಪ್ಪದು. ಈಗೇನಪ್ಪ 0.95 ಐತಿ. ಅಂದ್ರೆ ಆಗ 0.05 ಇವೆರಡು ಕೂಡಿಸಿದ್ರೆ ಎಷ್ಟಾಗಬೇಕು? 100 ಆಗಬೇಕು. ಓಕೆ ವಿದ್ಯಾರ್ಥಿಗಳು, ಇವಾಗ 13ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯಲ್ಲಿ 7ನೇ ಪದವು ಅದರ 4ನೇ ಪದಕ್ಕಿಂತ 12 ಹೆಚ್ಚಾಗಿದೆ. ಹಾಗಾದ್ರೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಇದು ಕೂಡ 2 ಅಂಕಕ್ಕೂ ಕೇಳುವಂತಕ್ಕಂಥ ಪ್ರಶ್ನೆ. ಬಹಳಷ್ಟು ಸುಲಭಪ್ಪ. ಏನ್ ಮಾಡ್ಬೇಕು, ಇಲ್ಲಿ ಹೆಂಗ್ ಕೊಡೋಣ ಆ ತರ ನೀವು ಫಸ್ಟ್ ಬರ್ಕೊಡಿ. ಒಂದು ಸಮಾಂತರ ಶ್ರೇಣಿಯಲ್ಲಿ 7ನೇ ಪದ ಸಂಕೇತ ಏನಪ್ಪಾ ಅಂದ್ರ A7 ಬರದೆ. 7ನೇ ಪದವು ಅದರ 4ನೇ ಪದಕ್ಕಿಂತ 12 ಹೆಚ್ಚು. ಅದ್ರ 4ನೇ ಪದ ಹೆಂಗ್ ಬರ್ತಪ್ಪ? 7ನೇ ಪದ ಅಂದ್ರೆ A7, 10ನೇ ಪದ ಅಂದ್ರೆ A10, 5ನೇ ಪದ ಅಂದ್ರೆ A5. ಅದೇ ರೀತಿ ಈಗ 4ನೇ ಪದಕ್ಕಿಂತ 12 ಹೆಚ್ಚು ಅಂದ್ರ ಇಲ್ಲಿ ನೋಡ್ರಿ ಏನಾಗ್ಬಿಡ್ತಪ್ಪ ಅಂದ್ರ 4ನೇ ಪದ A4, ಇಲ್ಲಿ 12 ಹೆಚ್ಚು. ಎಷ್ಟು ಹೆಚ್ಚತ್ತ ಹೇಳ ನೋಡ್ರಿ, ಹೆಚ್ಚು ಅಂದ ನೀವು ಪ್ಲಸ್ ಮಾಡಬೇಕು. ಪ್ಲಸ್ 12. ಇವಾಗ 7ನೇ ಪದ ಅಂದಾಗ ಹೆಂಗ್ ಬರ್ತೀರಿ ನೀವು ಆಲ್ರೆಡಿ ಸೂತ್ರ ಗೊತ್ತದ. AN ಈ ಸೂತ್ರ, A7 ಇಲ್ಲಿ ಮೊದಲ ಪದ A ಪ್ಲಸ್ N ಮೈನಸ್ ಡಿ. ಅದನ್ನ ಇಲ್ಲಿ 7ನೇ ಪದ 7 - 1 ಇಂಟು ಡಿ ಸೂತ್ರ ಹಾಕ್ತೀರಿ ನೀವು. AN = A ಪ್ಲಸ್ N - 1. N ಅಂದ್ರೆ 7, 7 1 ಪದ 6 ಉಳಿತು. ಹಾಗಾಗಿ A ಪ್ಲಸ್ 6D. ಇಲ್ಲಿ ಏನಾಗ್ಬಿಡ್ತಪ್ಪ ಅಂದ್ರ A7 ನಿಮ್ದು ಏನಾಗ್ಬಿಡುತ್ತಪ್ಪ ಅಂದ್ರ A7 ನೇರವಾಗಿ ಬರ್ಕೊಂಡ್ಬಿಟ್ರಿ. ಯಾವುದೇ ಪದ ಇರಲ್ಲಕದ 10ನೇ ಪದ ಇದ್ದಾಗ ಅಂದ್ರ ಇಲ್ಲಿ A7 ಅಂದಾಗ A ಪ್ಲಸ್ 6D. 10ನೇ ಪದ ಆಯ್ತಂದ್ರ A ಪ್ಲಸ್ 9D. ಇಲ್ಲಿ ಕೂಡ ಅದೇ ರೀತಿ 4ನೇ ಪದ ಅಂದಾಗ A ಪ್ಲಸ್ ಇದು 4 ಇದ್ದಾಗ ನೀವು D ಎಷ್ಟು ಬರೀಬೇಕು? 3D ಬರಿಬೇಕು. ಇಲ್ಲಿ ಎಷ್ಟು ಪದದ ಸಂಖ್ಯೆ ಇರ್ತೈತಿ 1 D ಕಡಿಮೆ ಬರಿಬೇಕು, ನೆನಪಿಟ್ಕೋರಿ. ಇದು ಪ್ಲಸ್ 12 ಹಾಗೆ ಬರೀರಿ. ಈಗ ಎರಡೂ ಬದಿಯಲ್ಲಿ ಇರ್ತಕ್ಕಂಥ ಸಾಮಾನ್ಯ ಅಂಶಗಳನ್ನ ತೆಗೆದು ಬಿಡ್ರಿ. ಇದು 1A, ಈ 1A ಕ್ಯಾನ್ಸಲ್ ಆಗ್ಬಿಡ್ತದೆ. ಯಾಕಪ್ಪ ಪ್ಲಸ್ 1 ಯಾಕಡೆ ಬಂದ -1 ಆಗುತ್ತೆ. -1 + 1 0 ಆಗ್ಬಿಡ್ತೈತಿ. ಹಾಗಾಗಿ ಇಲ್ಲಿ ಉಳಿದಿರೋದಪ್ಪ 6D 3D 12. ಈ D ಎರಡು ಒಂದ್ ಕಡೆ ತಗೊಂಡ್ಬಿಡ್ರಿ. ಪ್ಲಸ್ 6D, ಈ ಪ್ಲಸ್ 3D ಎಡಗಡೆ ಬಂದಾಗ -3D ಆಗ್ಬಿಡ್ತೈತಿ. -3D = 12. 6D ಒಳಗೆ 3D ಕಳೆದ್ರ 3D ಉಳಿತು = 12. 3 1 3 4. ದೇರ್ಫೋರ್ ನಮಗೇನ್ ಬರ್ತಪ್ಪ ಈಗ
ಡಿ ಬೆಲೆ ಇವತ್ತು ಅದನ್ನೇ ಸಾಮಾನ್ಯ ವ್ಯತ್ಯಾಸ ಅಂತ ಕರೀತಾರ. ಇಷ್ಟು ಬಿಡಿಸಿಪ್ಪ ಅಂದ್ರೆ 1 ಅಂಕ. ಇನ್ನ ಇದೇ ರೀತಿ ನಮಗ 14ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ತ್ರಿಜ್ಯ ಆರ್ ಮತ್ತು ಓರೆ ಎತ್ತರ, ಇದು ಓರೆ ಎತ್ತರ ಎಲ್ ಎತ್ತರವಿರುವ ಒಂದು ಶಂಕುವಿನ ಆ ತ್ರಿಜ್ಯವಿರುವ ಅರ್ಧಗೋಳದ ಮೇಲೆ ಇರಿಸಿದೆ. ಉಂಟಾದ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಿಯಿರಿ. ಇದೊಂದು ಘನಾಕೃತಿ ಅಪ್ಪ, ಇದಕ್ಕೊಂದು ಅರ್ಧಗೋಳ ಮತ್ತು ಒಂದು ಶಂಕು ಜೋಡ್ಸನ. ಹಾಗಾಗಿ ಇದ್ರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕೇಳ್ತಾನ. ಇದು ಬಹಳಷ್ಟು ಸುಲಭವಾದ ಪ್ರಶ್ನೆ. ಈ ತರ ಪ್ರಶ್ನೆಯನ್ನು ನಿಮ್ಗೆ 3 ಮತ್ತು 4 ಅಂಕ ಕೂಡ ಕೇಳ್ತಾನ. ಇಲ್ಲಿ ಬರೀ ಸೂತ್ರ ಕೇಳೋಣ, ಅಲ್ಲಿ ನಿಮಗೆ ಏನು ಕೇಳ್ತಾನಪ್ಪ ಅಂದ್ರ ಅಲ್ಲಿ ಅದರ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನೇ ಕಂಡಿಡೀರಿ ಅಂತ ಕೇಳ್ತಾನ. ಅವಾಗ ಇಲ್ಲಿ ಏನ್ ಮಾಡಪ್ಪ, ಸೂತ್ರ ಬರೀನು ಘನಾಕೃತಿಯ, ಇಲ್ಲಿ ನೋಡ್ರಿ ಘನಾಕೃತಿಯ ಶಾರ್ಟ್ಕಟ್ ಆಗಿ ಬರ್ತಾನು ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಇದ್ರಾಗ 2 ಆಕೃತಿಗಳು ಯಾವ್ದಾವು? ಒಂದು ಫಸ್ಟ್ ಕೆಳಗಿನ ತೊಗೊಂಡು ಯಾವ್ದಪ್ಪ ಅದ ಅರ್ಧಗೋಳದ. ಅರ್ಧಗೋಳನ ಮೇಲೆ ನಾವು ಜೋಡಿಸಿವಿ ಇದನ್ನ, ಹಾಗಾಗಿ ಇದು ಮುಚ್ಚಿ ಹೋಗ್ಬಿಡ್ತಿ. ಅರ್ಧಗೋಳದ ವಿಸ್ತೀರ್ಣ ಎಷ್ಟು ಬೇಕು ಅಂದ್ರೆ ಬರೀ ಇಷ್ಟೇ ಬೇಕು ನಮ್ಗೆ. ಇಷ್ಟ ಕಂಡು ಇದಕ್ಕೆ ನಾವ್ ಏನಂತ ಕರಿತೀವ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಕರಿತೀವಿ. ಬರೀ ಸೈಡ್ ಅಟ್ಟೆ ನೀವು ತಗೊಂಡ್ರಿ ಅಂದ್ರ. ಹಾಗಾಗಿ ಇಲ್ಲಿ ಬರಿಬೇಕು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಇನ್ನು ಶಂಕುವಿನ ಇದ್ರ ಮೇಲೆ ಇಟ್ಟಿವಲ್ಲ ನೋಡ್ರಿ, ಇದು ಶಂಕು ಅದ. ಶಂಕುವಿಂದ ಇದು ಬರೀ ಸೈಡ್ ಅಷ್ಟೇ ತಗೊಂಡ್ರ ಇದಕ್ಕೂ ನಾವೇನ್ ಕರಿತೀವಪ್ಪ ಅಂದ್ರ ಪಾರ್ಶ್ವ ಮೇಲ್ಮೈನೇ ಅಂತ ಕರಿತೀವಿ. ಹಾಗಾಗಿ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇವು 2 ಸೂತ್ರ ಬರಿಬೇಕು. ಈಗ 2 ತ್ರಿಜ್ಯ ಅಂದ್ರೆ ಒಂದೇ ಅದ. ಹಾಗಾಗಿ ಇದು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡು ಸೂತ್ರ ಏನಪ್ಪಾ ಅಂದ್ರ 2πr². ಈ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ಕಂಡು ಸೂತ್ರ ಏನಪ್ಪಾ 2πr². ಈ ಸೂತ್ರ ಗೊತ್ತಿಲ್ಲ ಅಂದ್ರೆ ನೀವು ಇದನ್ನ ಬರೆಯಕ್ ಬರಂಗಿಲ್ಲ. ಪ್ಲಸ್ ಶಂಕುವಿನ ಅರ್ಧಗೋಳ ಸೂತ್ರ ಕಂಡು ಸೂತ್ರ ಏನಪ್ಪಾ ಅಂದ್ರ ಅದು πr(l). ಇಷ್ಟೇ ಬರಿಬಹುದು, ಇಲ್ಲ ನೀವು ಇಲ್ಲಿ ಕಾಮನ್ ತಗೊಂಡ್ ಕೂಡ ಬರಿಬಹುದು. ಇಷ್ಟು ಬರೆದ್ರು 1 ಅಂಕ ಕೊಡ್ತಾರ. ಇಲ್ಲಿ ಕಾಮನ್ ಅಂದಾಗ ಏನಪ್ಪಾ, ಇಲ್ಲಿ ಪೈ ಐತಿ, ಇಲ್ಲಿ ಪೈ ಐತಿ, ಕಾಮನ್ ಪೈ ತಗೋಬಹುದು. ಇಲ್ಲಿ r² ಅದ, ಇಲ್ಲಿ r ಅದ, 2ರಾಗು r ಕಾಮನ್ ತಗೋಬಹುದು. ಉಳಿತೇನಪ್ಪ ಹಾಗಾದ್ರ ಈ 2 ಉಳಿತಿಲ್ಲಿ, ಇಲ್ಲಿ ಪೈ ಅಂತ ತಗೊಂಡಿನಿ. ಹಾಗಾದ್ರೆ ಇಲ್ಲಿ r² ಅರ್ಥ 6 ಗುಂಡ್ಲೆ r, ಒಂದು r ತಗೊಂಡಾಗ ಇನ್ನೊಂದು r ಇಲ್ಲಿ ಉಳಿತು 2r ಪ್ಲಸ್ ಇಲ್ಲಿ πr ಕಾಮನ್ ತಗೊಂಡಿನಿ ನಾನು, ಉಳಿತೇನಪ್ಪ ಎಲ್ಲ. ಇಷ್ಟು ಇದು ವಿಸ್ತೀರ್ಣ ಇರುವುದರಿಂದ ಮಾನ ಏನ್ ಬರ್ತೈತಪ್ಪ ಅಂದ್ರ ಚದರ್ ಸೆಂಟಿಮೀಟರ್. ಇದಿಷ್ಟು ಬರ್ತೈತಪ್ಪ ಅಂದ್ರ ಇದಕ್ಕೆ ನಿಮಗೆ 1 ಅಂಕ. ಇದು ನೆನಪಿಟ್ಟುವರಿ ಬಹಳಷ್ಟು ಇಂಪಾರ್ಟೆಂಟ್. ನಿಮ್ಗೆ ಈ ತರ ಪ್ರಶ್ನೆಯನ್ನ 3-4 ಅಂಕ ಕೇಳ್ತಾನ, ಅಲ್ಲಿ ಬೆಲೆ ಕೊಡ್ತಾನವ ಈ r(l) ನೀವು ಬೆಲೆಯನ್ನು ಹಾಕಿ ಬೆಲೆ ಕಂಡುಹಿಡಿಬೇಕಾಗ್ತೈತೆ, ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕಾಗ್ತೈತಿ. ಇನ್ನ 15ನೇ ಪ್ರಶ್ನೆ, ವಿದ್ಯಾರ್ಥಿಗಳಿಗೆ ತ್ರಿಭುಜ ABC ಮತ್ತು ತ್ರಿಭುಜ PQR 2 ಸಮರೂಪಿ ಅದಾವ. ಕೊಟ್ಟಾನವನೇ BC ಮತ್ತು QR ಅನುರೂಪ ಬಾಹುಗಳಾಗಿವೆ ಅಂತ ಹೇಳ್ತಾನ. ಕೋನ B 80 ಡಿಗ್ರಿ, ಕೋನ C 40 ಡಿಗ್ರಿ ಆದ್ರೆ P ಯ ಬೆಲೆ ಕಂಡು ಹಿಡಿಯಿರಿ. ಈಗ ನೋಡ್ರಿ, ನಿಮಗೆ ಈಸಿಯಾಗಿ ಅರ್ಥ ಆಗಕ್ಕೆ ಒಂದು ಡಯಾಗ್ರಾಮ್ ಹಾಕಿರ್ತ ನಾನು. ಇದು ಒಂದು ತ್ರಿಭುಜ, ಇನ್ನೊಂದು ಇದಕ್ಕೆ ಸಮರೂಪವಾದಂತ ಇನ್ನೊಂದು ತ್ರಿಭುಜ. ಯಾವಪ್ಪ ಇದು ABC, ಇದು PQR. ಅವ್ ಯಾವ ಇಲ್ಲಿ ಅದ ನೋಡ್ರಿ, ಇಲ್ಲಿ ನೋಡ್ದಾಗ ಗೊತ್ತಾಗ್ತದೆ ನಿಮ್ಗೆ. ಇವೆರಡು ಅನುರೂಪ ಅಂದಾಗ ಅನುರೂಪ ಕೋನಗಳನ್ನ ನಾವು ಇಲ್ಲೇ ನೋಡ್ಕೊಂಡು ಕೂಡ ಹೇಳ್ಬಹುದು. ಹೆಂಗಪ್ಪ ಅಂದ್ರೆ ಏಕ ಅನುರೂಪ ಶ್ರೇಣಿ ಯಾವಪ್ಪ ಅಂದ್ರೆ P. ಇವೆರಡು ಸಮರೂಪ ಇದ್ದಾಗ ಈ ತರ ಇರ್ತವಪ್ಪ. ಏಕ ಯಾವಪ್ಪ ಅಂದ್ರೆ P, ಮತ್ತ B ಕ ಯಾವಪ್ಪ ಅಂದ್ರ B ಕ Q. ಎರಡು ಸಿಂಬಲ್ ಸಂಕೇತ ಚೇಂಜ್ ಮಾಡ್ತೀವಿ ನಾವು. C ಕ R. ಒಂದ್ ಸ್ವಲ್ಪ ವ್ಯತ್ಯಾಸ ಕಾಣುವ ನಾವು 3 ಲೈನ್ ಹಾಕಿ ನೋಡಿ. ಈಗ B ನ ಬೆಲೆ ಎಷ್ಟಪ್ಪ ಅಂದ್ರ 80 ಡಿಗ್ರಿ ಅದ, C ನ ಬೆಲೆ ಎಷ್ಟಪ್ಪ ಅಂದ್ರ 40 ಡಿಗ್ರಿ ಐತಿ. ಇನ್ನು ಆಟೋಮೆಟಿಕ್ ಆಗಿ A ಮತ್ತು P ಏನತ್ತಪ್ಪ ಆಲ್ರೆಡಿ ಗೊತ್ತೈತಿ ನಿಮ್ಗ, ಅನುರೂಪ ಆತಾವು. ನಮಗ್ ಕೇಳಿದ್ದು P ಬೆಲೆ ಕೇಳೋಣ, ಆದ್ರೆ ತ್ರಿಭುಜದ ಕೊಟ್ಟಿದ್ದ ಕೋನಗಳು ಯಾವಪ್ಪ ABC. ಹಾಗಾಗಿ ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಾಗ್ತೈತಿ 180 ಆಗ್ತೈತಿ. ನಿಮಗ್ ಗೊತ್ತದ ತ್ರಿಭುಜದ ಒಳಕೋನ ಸೂತ್ರ ಮೊತ್ತ ಸೂತ್ರ ಬಳಸಿದ್ರ ಏನ ಬೆಲೆ ಎಷ್ಟಪ್ಪ ಅಂದ್ರ ಇವು 3 ಕೂಡಿದ್ರ 180 ಆಗಬೇಕು. 180 ಆಗಬೇಕು. ಅದ್ರಾಗ 180 ನಮಗೆ 2 ಕೊಡೋಣ, 80. 180ರಾಗ ಈ 80 ಮತ್ತು 40 ಕಳೆದು ಬಿಡೋಣ. 3 ಕೂಡಿಸಿದ್ರೆ ಎಷ್ಟಾಗಬೇಕು
180. ಅದ್ರಾಗ 2 ಕೊಟ್ಟನ, 2 ಕಳೆದ್ರೆ 3ನೇ ಕೋನ ಉಳಿತೈತಿ. ಹಾಗಾದ್ರೆ ಇಲ್ಲಿ ನೋಡ್ರಿ 80 ಮತ್ತು 2 ಮೈನಸ್ ಕೂಡಿಸ್ಬಿಡೋಣ. 80 40 120 ಆಯ್ತು. 180ರಾಗ ಈ 120 ಕಳೆದ್ರೆ 60 ಡಿಗ್ರಿ ಉಳಿತು. ದೇರ್ಫೋರ್ ಆದ್ರೆ ನಮ್ಗೆ ಕೊಟ್ಟಿದ್ದೇನು ಪದಾರ್ಥ, ತ್ರಿಭುಜ ABC ಸಮರೂಪಿ ತ್ರಿಭುಜ PQR ಅದಾವು. ಹಾಗಾಗಿ ಕೋನ ಎ ಮತ್ತು ಕೋನ ಪಿ ಎರಡು ಏನತ್ತಪ್ಪ ಸಮ ಇರ್ತಾವ. ಸಮರೂಪ ಕೋನಗಳ, ಸಮರೂಪ ತ್ರಿಭುಜಗಳ ಅನುರೂಪ ಕೋನಗಳದಾವ ಇವು. ಹಾಗಾಗಿ ಇವು ಎರಡು 60 ಡಿಗ್ರಿ. ನಿಮಗೆ ಇಲ್ಲಿ ಕಾರಣ ಏನ್ ಬರ್ಬೇಕಪ್ಪ ಅಂದ್ರ ಇಷ್ಟೇ, ತ್ರಿಭುಜ ABC ಸಮರೂಪಿ ತ್ರಿಭುಜ PQR. ಹಾಗಾಗಿ ಇಷ್ಟ ಆಗ್ಬಿಡ್ತೈತಿ. ಈ ವಿಷಯ ನಿಮ್ಗೆ ಗೊತ್ತಿರಲಿ. ಇನ್ನು 16ನೇ ಪ್ರಶ್ನೆ ನೋಡ್ರಿಪ್ಪ. ಒಂದು ವರ್ಗ ಬಹುಪದೋಕ್ತಿ ಅವ ಕೊಟ್ಟಾನ, ಅಲ್ಲಿ ಶೂನ್ಯತೆಗಳನ್ನ ಕೊಟ್ಟಾನ. ಅಂದ್ರೆ ನೀವು ಈ ವರ್ಗ ಬಹುಪದೋಕ್ತಿಯನ್ನು ಬಿಡಿಸಿದ ನಂತರ ಅಲ್ಲಿ 2 ಶೂನ್ಯತೆಗಳು ಬರ್ತಾವು. ಆ ಶೂನ್ಯತೆಗಳ ಸಂಬಂಧ ಕೊಟ್ಟಾನ. ನಾವಿಲ್ಲಿ ಏನ್ ಮಾಡೋಣಪ್ಪ ಅಂದ್ರ ಅಲ್ಫಾ ಮತ್ತು ಬೀಟಾ ಅದರ ಶೂನ್ಯತೆಗಳಾಗಿರಲಿ. ಓಕೆ, ಅವು ಒಂದಕ್ಕೊಂದು ಪರಸ್ಪರ ವ್ಯತ್ಕ್ರಮದವು. ಈಗ ಅಲ್ಫಾನ ಬೆಲೆ ನಾನು ಎಕ್ಸ್ ಅಂತ ತಗೋತೀನು, ಅವಾಗ ಬೀಟಾ ವ್ಯತ್ಕ್ರಮ ಅಂದ್ರೆ ವಿಲೋಮಪ. ಈಗ 1/3 ಇತ್ತಂದ್ರೆ ಅದ್ರ ವಿಲೋಮ 3/1 ಆಗ್ತದೆ. 2/3 ಇತ್ತಂದ್ರೆ ಅದ್ರ ವಿಲೋಮ 3/2. ಅಂಶವನ್ನ ಛೇದವನ್ನು ಅಂಶದಾಗ ಬರೋದ ವಿಲೋಮ ಆಗ್ಬಿಡ್ತೈತಿ. ಹಾಗಾದ್ರ ಎಕ್ಸ್ ನ ವಿಲೋಮ ಏನಾಗ್ತೈತಿ ಅಂದ್ರ 1/x ಆಗ್ಬಿಡ್ತೈತಿ. ಓಕೆ, ಇವಾಗ ಇಲ್ಲಿ ನಮಗ ಸಹಗುಣಕಗಳು ಬೆಲೆ ಬರ್ಕೋಣ. ಎ ನ ಬೆಲೆ ಎಷ್ಟಪ್ಪ ಅಂದ್ರ 1, ಬಿ ನ ಬೆಲೆ ಎಷ್ಟಪ್ಪ ಅಂದ್ರ ಇಲ್ಲಿ ನೋಡ್ರಿ A 1 B 3 ನಿಮ್ಗೆ ಗೊತ್ತೈತಿ ಆಲ್ರೆಡಿ. ಇದು ಸಿ ಎಷ್ಟಪ್ಪ ಅಂದ್ರ ಕೆ ಅದ. ನಮಗೆ ಬೇಕಾಗಿರೋದು ಕೆ ನ ಬೆಲೆ ಕೇಳೋಣ. ಇದನ್ನ 2 ಅಂಕ ಕೂಡ ಕೇಳ್ಬೋದಾ. ಹಾಗಾಗಿ ಇನ್ನ ಮೂಲಗಳ ಮೊತ್ತ ಮತ್ತು ಮೂಲಗಳ ಗುಣಲಬ್ಧ ನಮ್ಗೆ ಆಲ್ರೆಡಿ ಗೊತ್ತದ ಸೂತ್ರ. ಹಾಗಾಗಿ ನಮ್ಗೆ ಇಲ್ಲಿ ಯಾವ ತಗೊಂಡ್ರೆ ಸೂಕ್ತ. ಈಗ ಕೆ ಸಿ ಎಲ್ಲಿ ಬರ್ತದಪ್ಪ ಅಂದ್ರೆ ಯಾವ ಸೂತ್ರ ಬರ್ತೀವಿ, ಮೂಲಗಳ ಮೊತ್ತ ಒಳಗೆ ಏನ್ ಬರ್ತಪ್ಪ -b/a ಬರ್ತದೆ. ಮೂಲಗಳ ಗುಣಲಬ್ಧ c/a ಅಂದ್ರೆ ಇದು ಗುಣಲಬ್ಧ ಒಳಗೆ ಬರ್ತದೆ. ಹಾಗೆ ಗುಣಲಬ್ಧ ತಗೊಳ್ಳೋಣ ನಾವು. ಮೂಲಗಳ ಗುಣಲಬ್ಧ ಕಂಡುಹಿಡಿಯುವ ಸೂತ್ರ ಏನಪ್ಪಾ ಅಂದ್ರ c/a. ಮೂಲಗಳು ಯಾವ ಅದಾವಪ್ಪ ಅಲ್ಫಾ ಮತ್ತು ಬೀಟಾ. ಹಾಗಾಗಿ ಒಂದು ಮೂಲ ಎಕ್ಸ್ ಐತಿ, ಗುಂಡ್ಲೆ ಇನ್ನೊಂದು ಮೂಲ 1/x ಅದ. ಸಿ ನ ಬೆಲೆ ಎಷ್ಟಪ್ಪ ಅಂದ್ರ ಕೆ ಅದ. ಎ ನ ಬೆಲೆ ಎಷ್ಟಪ್ಪ ಅಂದ್ರ 1 ಐತಿ. ನೋಡ್ರಿ ಎಕ್ಸ್ ಒಂದೇ ಹೋಗ್ಬಿಡ್ತು. ಉಳಿತೆ ನೋಡ್ರಿ ಇವಾಗ ಇಲ್ಲಿ ಈಚೆ ಕಡೆ ಎಡಬದಿ ಒಳಗ 1 ಗುಂಡ್ಲೆ 1 k/1 ಅಂದ್ರೆ ಅದು ಕೇನೆ. ಹಾಗಾಗಿ ಇದು ನಿಮಗೆ 1 ಅಂಕ. ನೋಡ್ರಿ ಎಷ್ಟು ಸುಲಭವಾಗಿ ನೀವು ಬೆಲೆಯನ್ನ ಕಂಡಿಡ್ಕೊಂಡ್ರಿ. ಈ ತರ ಏನ್ ಮಾಡ್ತಾನಪ್ಪ ಅಂದ್ರೆ ನಿಮ್ಗ ಪ್ರಶ್ನೆನ 2 ಅಂಕಕ್ಕ ಕೇಳ್ತಾನ, 1 ಅಂಕಕ್ಕೂ ಕೇಳ್ತಾನ. 1 ಅಂಕಕ್ಕೂ ಕೇಳಿದಾಗ ನೀವು ಇದೇ ತರ ಬಿಡಿಸ್ಬೇಕು 2 ಅಂಕ. ಆದ್ರೆ 1 ಅಂಕ ಕೇಳಿದಾಗ ಕೆಲವೊಂದು ಸ್ಟೆಪ್ಸ್ ಅನ್ನ ಬಿಟ್ಟು ನೀವು ನೇರವಾಗಿ ಬರಿಬಹುದು. ಆದ್ರೆ 2 ಅಂಕಕ್ಕ 3 ಅಂಕಕ್ಕೆ ಇದ್ದಾಗ ವಿವರವಾಗಿ ಬರಿಬಹುದು. ವಿದ್ಯಾರ್ಥಿಗಳಿಗೆ ನಾನು ಈ 1 ಅಂಕದ ಎಲ್ಲ ಬಿಡಿಸಿನಿ, ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿನಿ, ಕ್ಲಿಯರ್ ಆಗಿ ಬಿಡಿಸಿನಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರ ನೀವು ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ಮತ್ತೆ ನಿಮ್ಗೆ ಯಾವುದೇ ತರ ಮತ್ತೆ ಬೇರೆ ಯಾವುದೇ ಪ್ರಶ್ನೆಗಳನ್ನು ಬಿಡಿಸ್ಬೇಕಾಗಿತ್ತು, ವಿವರಣೆ ಬೇಕಾಗಿತ್ತು ಅಂದ್ರೂ ಕೂಡ ನಿಮ್ ಡೌಟ್ಸ್ ಅನ್ನ ನನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಬರೀರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತೆ ನಿಮ್ಗೆ ಗೆಳೆಯರಿಗೆ ಶೇರ್ ಮಾಡಿ. ಧನ್ಯವಾದಗಳು ವಿದ್ಯಾರ್ಥಿಗಳು.